ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾದ ಪ್ರಕೃತಿ ವಾತಾವರಣ ಇದೆ. ನಾವೀಗ ಮೈಸೂರಿನಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾರಲ್ಲಿ ಹೊರಟಿದ್ದೀವಿ. ನೋಡಿ, ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಕಂಡಂತಹ ಅದ್ಭುತವಾದ ಪ್ರಕೃತಿಯ ದೃಶ್ಯ ಎಷ್ಟು ಚೆನ್ನಾಗಿದೆ. ಹಾಗೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಈ ಥರ ಒಂದು ಬೆಟ್ಟ ಹಾಗೂ ಸುತ್ತಮುತ್ತ ಹಚ್ಚ ಹಸಿರಿನ ಪ್ರದೇಶ ಕಾಣಿಸ್ತು ನೋಡಿ. ಹಾಗೆ ಅದನ್ನು ವಿಡಿಯೋ ಮಾಡ್ಕೊಂಡು ಈಗ ಮಲೆ ಮಹದೇಶ್ವರ ಬೆಟ್ಟದ ತನಕ ನಮ್ಮ ಪಯಣ ಕಾರಿನಲ್ಲಿ ಸಾಗ್ತಾ ಇದೆ. ಅಲ್ಲಿ ತನಕ ಒಂದಷ್ಟು ವಿಡಿಯೋಗಳನ್ನ ಮಾಡ್ತೀನಿ, ನೋಡಿ ಬನ್ನಿ ಸ್ನೇಹಿತರೆ. ಈಗ ಒಂದು 15 ದಿನದ ಹಿಂದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಮುಡಿ ಮಾಡಿಸ್ಕೊಂಡು ಬಂದಿದ್ದೆ. ಈಗ ಮತ್ತೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ಏನಂದರೆ ನಮ್ಮ ಮಕ್ಳಿಗೂ ಸ್ಕೂಲ್ ರಜಾ ಇದೆ. ಹಾಗೆ ನನ್ನ ಹೆಂಡ್ತಿನೂ ಕರ್ಕೊಂಡು ಹೋಗ್ಬೇಕಿತ್ತು. ನನ್ನ ಹೆಂಡ್ತಿನ 2 ವರ್ಷದಿಂದ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಅಂದರೆ ನಾನು ಹೋಗಿದ್ದೆ, ಅವಳನ್ನು ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಅವಳು 2 ವರ್ಷದಿಂದ ಕೇಳ್ತಾನೆ ಇದ್ಲು ಬೆಟ್ಟಕ್ಕೆ ಹೋಗಬೇಕು ಅಂತ. ಸರಿ ಆಯಿತು, ಹೋಗೋಣ ಅಂತ. ಈಗ ಮಕ್ಳಿಗೂ ಸ್ಕೂಲ್ ರಜಾ ಇರೋದರಿಂದ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ವಿ. ಇವತ್ತು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಇವತ್ತಲ್ಲೇ ಒಂದು ದಿನ ಆಲ್ಟ್ ಇದ್ದು ಮತ್ತೆ ನಾಳೆ ಆ ಕಡೆಯಿಂದ ಬರುವಂಥ ಒಂದು ಕಾರ್ಯಕ್ರಮ. ಸರಿ, ಈಗ ನೋಡಿ ಹೊರಟು ಅನ್ನೂರಿಂದ ಮುಂದೆ ಬಂದು ಸ್ನೇಹಿತರೆ, ಬೆಟ್ಟಕ್ಕೆ ಹೋಗೋದು ಅಂದರೆ ಒಂಥರ ಖುಷಿಯಾಗುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ಕರ್ಕೊಂಡು ಹೋಗ್ತಾಯಿದ್ರು, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಒಂದಿನ ಅಲ್ಲೇ ಬೆಟ್ಟದಲ್ಲಿ ಇದ್ದು ಬರ್ತಾಯಿದ್ದು. ಈಗ ನಾವೂ ಸಹ ಪ್ರತಿ ವರ್ಷ ಮಕ್ಕಳಿಗೆ ಸ್ಕೂಲ್ ರಜಾ ಇದ್ದಾಗ ಹೋಗಿ ಒಂದು ದಿನ ಅಲ್ಲಿ ಇದ್ದು ಬರ್ತೀವಿ. ಅಂದರೆ ಮಧ್ಯ ನಾನು ಹೋಗ್ತಾ ಇರ್ತೀನಿ. ಅಂದರೆ ಮಕ್ಕಳಿಗೆ ರಜಾ ಇದ್ದಾಗ ಕರ್ಕೊಂಡು ಹೋಗ್ಬೇಕಲ್ವ, ಅದರಿಂದ ಈಗ ಕರ್ಕೊಂಡು ಹೋಗ್ತಾಯಿದ್ದೀನಿ. ಏನೋ ಒಂಥರ ಅಲ್ಲಿಗೆ ಹೋಗಿದ್ದು ಬಂದರೆ ಏನೋ ಒಂಥರ ಖುಷಿಯಾಗುತ್ತೆ ಸ್ನೇಹಿತರೆ. ಮಕ್ಕಳಿಗೂ ಸಹ ಒಂದು ಬೇರೆ ವಾತಾವರಣ, ರಜದಲ್ಲಿ ಎಲ್ಲೋ ಒಂದು ಹೊರಗಡೆ ಕರ್ಕೊಂಡು ಹೋದಂಥ ಒಂದು ಖುಷಿ ಅವ್ರಿಗೂ ಸಿಗಲಿ ಅಂದ್ಬಿಟ್ಟು ಎಲ್ಲ ಹೊರಟಿದ್ದೀವಿ. ನಾನು ಕಳೆದ ಬಾರಿ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಸುಮಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ. ಅಂದರೆ ಈ ಶಿವರಾತ್ರಿ ಸಮಯದಲ್ಲಿ ನಡೆಯುವಂಥ ಜಾತ್ರಾ ವಿಶೇಷಗಳು, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಯಾವ ಥರ ಜಾತ್ರೆ ನಡೀತದೆ, ತೇರು ಯಾವ ಥರ ನಡೀತದೆ, ಮತ್ತು ಈ ಶಿವರಾತ್ರಿ ಸಂದರ್ಭದಲ್ಲಿ ನಡೆಯುವಂಥ ಕೊಂಡೋತ್ಸವ, ಹಾಗೆ ಅಲ್ಲಿಗೆ ಬರುವಂಥ ಪರಿಸೆ ಜನಗಳು ಯಾವ ರೀತಿ ಅಲ್ಲಿ ಉಳ್ಕೊಂಡು ಅಲ್ಲಿ ಅಡುಗೆ ಮಾಡಿಕೊಂಡು ಯಾವ ರೀತಿ ಅವರು ಒಂದು ವಾರ 10 ದಿನ 15 ದಿನ ತಿಂಗಳುಗಟ್ಟಲೆ ಅಲ್ಲಿ ಕಾಲ ಕಳೀತಾರೆ. ಹಾಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಂತೂ ಸಿಕ್ಕಾಪಟ್ಟೆ ಜನ ಪಾದಯಾತ್ರೆ ಮೂಲಕ ಹೋಗ್ತಾರೆ. ಈಗಂತೂ ತುಂಬ ಬಿಸಿಲಿದೆ. ಕಾರಲ್ಲಿ ಹೋದ್ರೂ ಸಹ ಬಿಸಿ ಗಾಳಿ ಬರ್ತಾಯಿದೆ ಸ್ನೇಹಿತರೆ, ಅಷ್ಟು ಬಿಸಿಲು. ನೋಡಿ, ಎಲ್ಲ ಬಿಸಿಲಿಗೆ ಒಣಗೋಗಿದೆ ಮರಗಳೆಲ್ಲ. ಮಳೆನೇ ಬಿದ್ದಿಲ್ಲ ಈ ಸಲ. ಸ್ನೇಹಿತರೆ, ಫ್ಯಾಮಿಲಿ ಜೊತೆಗೆ ಈ ಥರ ಟ್ರಾವೆಲಿಂಗ್ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಅಂದರೆ ಈ ಥರ ಕಾರಲ್ಲಿ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಎಲ್ಲರೂ ಸುತ್ತಾಡ್ಕೊಂಡು ಬರೋದು ಅಂದರೆ ಒಂಥರ ಇಷ್ಟ. ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಏನಂದರೆ ಯಾವಾಗಲಾದ್ರು ಒಂದು ಸಲ ಈ ಥರ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ. ಮಕ್ಕಳನ್ನು ಸುತ್ತಾಡಿಸ್ದಂಗೆ ಆಗುತ್ತೆ. ಅವ್ರಿಗೂ ಏನೋ ಒಂಥರ ಹೊರಗಡೆ ವಾತಾವರಣಗಳು ನೋಡಿದಾಗ ಅವ್ರಿಗೂ ಒಂಥರ ಖುಷಿ ಆಗುತ್ತೆ. ಈಗ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಹತ್ತಿರ ಈಗ ಎಂಟ್ರಿ ಕೊಟ್ಟಿದ್ದೀವಿ. ಫಾರೆಸ್ಟ್ ಮಹದೇಶ್ವರ ಬೆಟ್ಟದ ಫಾರೆಸ್ಟ್ ಎಂಟ್ರಿ.
ಜೋಳದಹಳ್ಳಿಯಿಂದ ಮುಂದೆ ಸ್ನೇಹಿತರೆ, ಇಲ್ಲಿ ರಸ್ತೆಗಳಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕೋತಿಗಳು ತುಂಬ ರಸ್ತೆಲೇ ಕೂತಿರ್ತವೆ. ಏನಂದರೆ ಈ ಕಾರಲ್ಲಿ ಹೋಗೋರು ಮತ್ತು ಈ ಬೈಕಲ್ಲಿ ಹೋಗೋರು ಎಲ್ಲ ತಿಂಡಿಗಳು ಅದು ಇದು ಇದನ್ನೆಲ್ಲ ರಸ್ತೆಗೆ ಅಲ್ಲಿ ಎಸ್ಬಿಡ್ತಾರೆ. ಅದರಿಂದ ಈ ಕಾರ್ಗಳು ಮತ್ತು ಇವೆಲ್ಲ ಹೋಗುವಾಗ ಏನಂದರೆ ಈ ಕೋತಿಗಳು ರಸ್ತೆಗಳಲ್ಲೇ ಕೂತಿರ್ತವೆ. ಅಂದರೆ ಏನೋ ತಿಂಡಿ ಸಿಗುತ್ತೆ ಅನ್ನೋ ಒಂದು ಇದಕ್ಕೆ ರಸ್ತೆಗಳಲ್ಲೇ ಕೂತಿರುತ್ತೆ. ಅಂದರೆ ಇದು ತುಂಬ ಕೆಟ್ಟದು. ತುಂಬ ಆಮೇಲೆ ಬೋರ್ಡ್ಗಳು ಹಾಕಿದರೆ ಕೋತಿಗಳಿಗೆ ತಿಂಡಿಗಳನ್ನ ಹಾಕಬೇಡಿ ಅಂತ. ಯಾಕಂದರೆ ರಸ್ತೆಯಲ್ಲಿ ಹಾಕಿದ್ರೆ ಅದು ರಸ್ತೆಗೆ ಬರುತ್ತೆ, ವೆಹಿಕಲ್ಗಳು ತುಂಬ ಓಡಾಡ್ತಿರುತ್ತೆ. ಸುಮ್ಮನೆ ಪ್ರಾಣಿಗಳಿಗೆ ಯಾಕಂದರೆ ಸ್ಪೀಡಲ್ಲಿ ಹೋಗ್ತಾ ಇರ್ತವೆ, ಸಡನ್ನಾಗಿ ಬರ್ತವೆ, ಏನಾದ್ರು ಅನಾಹುತಗಳಾಗ್ಬೋದು. ಅದರಿಂದ ದಯವಿಟ್ಟು ಯಾರೂ ತಿಂಡಿಗಳನ್ನು ಹಾಕಬೇಡಿ. ರಸ್ತೆಯಲ್ಲಿ ಏನಾದ್ರು ತಿಂಡಿ ಹಾಕಬೇಕು ಅನ್ನೋದಿದ್ರೆ ಗಾಡಿಯನ್ನು ನಿಲ್ಲಿಸಿ ಒಂದಷ್ಟು ದೂರ ಸೈಡಲ್ಲಿ ಹೋಗಿ ಯಾವ್ದಾದ್ರು ಒಂದು ಮರದ ಹತ್ರ ಹಾಕಿ. ಯಾಕಂದರೆ ಈ ಕೋತಿಗಳು ಇದು ರಸ್ತೆ ಮಧ್ಯೆ ಬರೋದ್ರಿಂದ ವೆಹಿಕಲ್ ಓಡಿಸೋರ್ಗೂ ತೊಂದರೆ ಆಗುತ್ತೆ, ಸುಮ್ಮನೆ ಬೇರೆ ಬೇರೆ ರೀತಿಯ ಅನಾಹುತಗಳಾಗುತ್ತೆ. ಆಮೇಲೆ ಡ್ರೈವಿಂಗ್ ಮಾಡೋರು ತುಂಬ ಎಚ್ಚರಿಕೆಯಿಂದ ಡ್ರೈವಿಂಗನ್ನು ಮಾಡಬೇಕಾಗತ್ತೆ. ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಹಳ್ಳಿಗಳು ಮಧ್ಯೆ ಮಧ್ಯೆ ಸಿಗೋವಂಥ ಊರುಗಳು ಅದನ್ನೆಲ್ಲ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ. ಬೇರೆ ಬೇರೆ ಊರುಗಳಲ್ಲಿ ಅಲ್ಲಿ ಜೀವನ ಶೈಲಿಗಳು ಒಂದೊಂದು ಕಡೆ ಒಂದೊಂದು ರೀತಿ ಇರ್ತದೆ. ಅದನ್ನೆಲ್ಲ ನೋಡೋದು ಒಂಥರ ತುಂಬ ಖುಷಿಯಾಗುತ್ತೆ. ಮತ್ತು ಈ ಥರ ಫಾರೆಸ್ಟ್ ಏರಿಯಾಗಳಲ್ಲಿ ಓಡಾಡೋದು ಮತ್ತು ಅಲ್ಲಿ ಗಾಡಿ ಓಡಿಸೋದು ಅಂದರೆ ನನಗೆ ತುಂಬ ಇಷ್ಟ. ತುಂಬ ಜನಕ್ಕೆ ಇಷ್ಟ ಇರುತ್ತೆ. ಅಂದರೆ ನಾನು ವೈಯಕ್ತಿಕವಾಗಿ ನನಗೆ ಈ ಥರ ಬೆಟ್ಟಗಳು ಮತ್ತು ಫಾರೆಸ್ಟ್ಗಳು, ಈ ಟ್ರಾವೆಲಿಂಗಲ್ಲಿ ಈ ವೆಹಿಕಲ್ಗಳು ಓಡಿಸೋದು ಅಂದರೆ ನನಗೆ ತುಂಬ ಇಷ್ಟ. ಈಗ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾರಲ್ಲಿ ಹೋಗ್ತಾ ಇರೋದು ಒಂಥರ ಖುಷಿ ಕೊಡುತ್ತೆ. ಆ ಡ್ರೈವಿಂಗ್ ಮಾಡ್ಕೊಂಡು ಆ ಒಳ್ಳೆಯ ಆ ಪ್ರಕೃತಿ ವಾತಾವರಣದ ಮಧ್ಯೆ ಹೋದರೆ ನಮ್ಮ ಎಲ್ಲ ಟೆನ್ಷನ್ಗಳನ್ನು ಮರೆತು ಒಂದು ದಿನ 2 ದಿನ ಈ ಥರ ಟ್ರಿಪ್ಗಳಲ್ಲಿ ಹೋದರೆ ಏನೋ ಒಂಥರ ಸಮಾಧಾನ. ಯಾಕಂದರೆ ವರ್ಷ ಪೂರ್ತಿ ಬರೀ ವ್ಯವಹಾರ ಅದು ಇದು ಏನೇನೋ ಟೆನ್ಷನ್ಗಳು ಇದ್ದೇ ಇರುತ್ತೆ. ಈ ಥರ ಒಂದು ದಿನ 2 ದಿನ ಮಧ್ಯದಲ್ಲಿ ಯಾವಾಗಲಾದ್ರೂ ಒಂದು ಟ್ರಿಪ್ಗೆ ಹೋದಾಗ ಏನೋ ಒಂಥರ ರಿಲೀಫ್ ಸಿಗುತ್ತೆ, ಒಂಥರ ಸಮಾಧಾನ ಆಗುತ್ತೆ. ಅದರಿಂದ ಈಗ ಮಹದೇಶ್ವರ ಬೆಟ್ಟಕ್ಕೆ ಟ್ರಿಪ್ ಹೊರಟಿದ್ದೀವಿ. ಈಗ ತಾಳಬೆಟ್ಟದ ಹತ್ರ ಬಂದ್ವಿ. ಈಗ ತಾಳಬೆಟ್ಟದಲ್ಲಿ ಒಂದು 5 ನಿಮಿಷ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಮತ್ತೆ ಈಗ ಬೆಟ್ಟ ಹತ್ಸೋದಿರುತ್ತೆ, ತಿರುವುಗಳಿರುತ್ತೆ. ಬನ್ನಿ ಸ್ನೇಹಿತರೆ, ಹಾಗೆ ಮುಂದಿನ ವಿಡಿಯೋ ಹೇಗಿರುತ್ತೆ ಏನು ಎಲ್ಲವನ್ನು ನೋಡಿ. ಈಗ ತಾಳಬೆಟ್ಟದಲ್ಲಿ ಒಂದು 10 ನಿಮಿಷ ನಿಲ್ಲಿಸಿ 10 ನಿಮಿಷ ಮಕ್ಕಳಿಗೆ ಟೀ ಕಾಫಿ ಕುಡಿಸ್ಕೊಂಡು ರೆಸ್ಟ್ ಮಾಡಿ ಇಲ್ಲಿಂದ ಹೊರಡ್ತೀವಿ. ನೋಡ್ಸಿಲ್ಲ ಇಲ್ಲಿ ನಾವು ತಾಳ್ಬೆಟ್ಟ
ಮಾತ್ಮಲೆಯ ಆನುಮಲೆ ಜೇನುಮಲೆ ಗುಂಜುಮಲೆ ಗುಲ್ಗಂಜಿ ಮಲೆ 77 ಮಲೆ ಒಳಗೆ ತಪ್ಪದೆ ನಲಿದು ನಾಟ್ಯವಾಡುವ ಮುದ್ದು ಮಾದೇಶ್ವರ ಪಾದಕ್ಕೊಂದ್ಸಲ ಹೋಗೇನ್ರಿ ಹೋಗೇನ್ರ ಜಯ ಮಾತ್ಮಲೆಯ ಸ್ನೇಹಿತರೆ, ಬೆಟ್ಟಕ್ಕೆ ಗಾಡಿ ಹತ್ತಿಸ್ತಾ ಇದ್ದೀವಿ. ಬೆಟ್ಟಕ್ಕೆ ನೋಡಿ, ಗಾಡಿ ಹತ್ತಿಸ್ತಿರ್ಬೇಕಾದ್ರೆ ಕಂಡಂಥ ಒಂದು ಅದ್ಭುತವಾದ ದೃಶ್ಯ. ಸೂರ್ಯ ತನ್ನ ದಿನನಿತ್ಯದ ಕಾರ್ಯಕ್ರಮವನ್ನು ಮುಗಿಸಿ ಈಗ ರೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಈಗ ನಾವು ಬೆಟ್ಟಕ್ಕೆ ಹೋಗಿ ರೆಸ್ಟ್ ಮಾಡ್ತೀವಿ. ನೋಡಿ ಎಷ್ಟು ಅದ್ಭುತವಾಗಿ ಸುಂದರವಾಗಿ ಕಾಣ್ತಾ ಇತ್ತು ದೃಶ್ಯ. ಸ್ನೇಹಿತರೆ, ಬೆಟ್ಟದಲ್ಲಿ ತಿರುವುಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಗಾಡಿಗಳನ್ನ ಓಡಿಸ್ಬೇಕು. ಹಾರನ್ಗಳನ್ನು ಮಾಡಿಕೊಂಡು ಆಪೋಸಿಟ್ ಗಾಡಿಗಳಿಗೆ ಸಿಗ್ನಲ್ಗಳನ್ನು ಕೊಟ್ಕೊಂಡು ಗಾಡಿಗಳನ್ನ ಓಡಿಸ್ಬೇಕಾಗುತ್ತೆ. ತುಂಬ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕು. ಮತ್ತು ಮಲೆಮಹದೇಶ್ವರ ಬೆಟ್ಟ ಪ್ಲಾಸ್ಟಿಕ್ ಮುಕ್ತ ವಲಯ ಆಗಿರೋದ್ರಿಂದ ಇಲ್ಲಿಗೆ ಬರುವಂಥ ಭಕ್ತಾದಿಗಳು ಬಸ್ಸಲ್ಲಿರ್ಬೋದು, ಕಾರಲ್ಲಿರ್ಬೋದು, ಬೈಕ್ ಯಾರೇ ಆದರೂ ಸರಿ, ಯಾವುದೇ ರೀತಿ ಪ್ಲಾಸ್ಟಿಕ್ ವಸ್ತುಗಳನ್ನು ಇಲ್ಲಿ ಬಿಸಾಕಬೇಡಿ. ಒಂದು ಸಾಮಾಜಿಕ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಪ್ರಕೃತಿಯನ್ನು ನಾವು ಕಾಪಾಡ್ಕೋಬೇಕು. ಇಲ್ಲಿಗೆ ಪ್ಲಾಸ್ಟಿಕ್ ವಸ್ತುಗಳನ್ನು ತರೋದಾಗಲಿ ಅಥವಾ ತಂದಿದ್ರೂ ಸಹ ಯಾವುದೇ ಕಾರಣಕ್ಕೂ ಈ ರಸ್ತೆ ಮಾರ್ಗ ಮಧ್ಯದಲ್ಲಿ ಎಲ್ಲೂ ಸಹ ಅದನ್ನು ಬಿಸಾಕಬೇಡಿ. ಯಾಕಂದರೆ ಪ್ರಾಣಿಗಳು ಓಡಾಡುವಂಥ ಜಾಗ, ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು. ಏನೇ ಇದ್ರೂ ಕಾರಲ್ಲೇ ಇಟ್ಕೊಳ್ಳಿ, ಬಸ್ಸಲ್ಲೇ ಇಡಿ. ಇಲ್ಲ ಬೆಟ್ಟದಲ್ಲಿರುವಂಥ ಡಸ್ಟ್ಬಿನ್ಗಳಿರುತ್ತೆ, ಆ ಡಬ್ಬದ ಒಳಗಡೆ ಕಸಗಳನ್ನು ಹಾಕಿ, ಕವರ್ಗಳು ಪ್ಲಾಸ್ಟಿಕ್ ಏನೇ ಇದ್ರೂ. ಸ್ನೇಹಿತರೆ, ಯಾಕಂದರೆ ಬೆಟ್ಟ ವಾತಾವರಣದಲ್ಲಿ ತುಂಬ ನಾನು ಅಬ್ಸರ್ವ್ ಮಾಡ್ದಂಗೆ ಮುಂಚೆ ಅಂತೂ ತುಂಬ ಜಾಸ್ತಿ ಇರ್ತಿತ್ತು ಪ್ಲಾಸ್ಟಿಕ್ ಬಾಟಲ್ ಇವೆಲ್ಲ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಈಗಲೂ ಸಹ ರಸ್ತೆ ಉದ್ದಕ್ಕೂ ಅಬ್ಸರ್ವ್ ಮಾಡ್ದಂಗೆ ಒಂದಷ್ಟು ಪ್ಲಾಸ್ಟಿಕ್ ಬಾಟಲ್ಗಳು ಇವೆಲ್ಲ ಬಿದ್ದಿತ್ತು. ಇನ್ನು ಮುಂದೆ ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿ. ನೋಡಿ, ಮಾತಾಡ್ತಾ ನೋಡ್ತಾ ನಾವು ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದೇಬಿಟ್ಟು, ಬೆಟ್ಟ ತಲುಪೇಬಿಟ್ಟು, ಇನ್ನೇನು ಮಲೆಮಹದೇಶ್ವರ ಬೆಟ್ಟದ ಈಗ ಕೆಳಗಡೆ ಇಳಿತಾ ಇದ್ದೀವಿ. ಇನ್ನೊಂದು 2 ಕಿಲೋಮೀಟ್ರ್ ಇಳಿದು ಹೋದ ತಕ್ಷಣ ನಮಗೆ ಮಲೆಮಹದೇಶ್ವರ ಬೆಟ್ಟ ಸಿಗುತ್ತೆ. ನೋಡಿ, ಇಲ್ಲಿಂದಲೇ ಮಾದಪ್ಪನ ದರ್ಶನ. ನೋಡಿ, 108 ಅಡಿ ಎತ್ತರದ ಮಲೆಮಹದೇಶ್ವರನ ವಿಗ್ರಹ ಇಲ್ಲಿಗೆ ಕಾಣಿಸ್ತಾ ಇದೆ. ಸ್ಟ್ಯಾಚ್ಯೂ ನೋಡಿ, ಇಲ್ಲಿಷ್ಟು ದೂರಕ್ಕೆ ಕಾಣಿಸ್ತಾ ಇದೆ. ಈಗ ಮಲೆಮಹದೇಶ್ವರ ಬೆಟ್ಟದ ಚೆಕ್ ಪೋಸ್ಟ್ ಹತ್ರ ಬಂದು ಈಗ ಇಲ್ಲಿ ಕಾರ್ಗೆ ಟಿಕೆಟನ್ನು ಕಟ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಮಲೆಮಹದೇಶ್ವರ ಬೆಟ್ಟದಲ್ಲಿ ಮುಂದೆ ಏನೇನು ಮಾಡ್ತೀವಿ ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.